ಏನಪ್ಪ ಮಗ ಎಲ್ಲಾನು ಚೆಕ್ ಮಾಡ್ದ ಆಗ್ಲಿಂದವ ಹುಡುಕಿ ಕೆತ್ಕಿ ಪತ್ಕಿ ನೋಡ್ತಿದ್ದಿ ಏನಾಯ್ತು ಮಗ ಇತ್ತಳೆಯ ಏನಾರು ಇದು ಇತ್ತಳೆದು ಪತ್ತಳೆದು ಆಗ್ಬಿಟ್ರೆ ನಾವು ಸುಮ್ಮನೆ ಆಯ್ಕಿಲ್ಲ ಆಮೇಲೆ ಪಂಚಾಯತಿ ಕಟ್ಟೆಗೆಯ ಮೋಸ ಮಾಡ್ದಂಗೆ ಆಗೋಯ್ತದೆ. ನಾವೇ ನೋಡಷ್ಟು ನೋಡಿವಿ, ಸರಿಯಾಗಿರೋದು ಕೊಟ್ರೆ ಸರಿ, ಇಲ್ಲ ಅಂದ್ರೆ ಮಾತ್ರವ ನಾವು ಸುಮ್ಮನೆ ಆಯ್ಕಿಲ್ಲ. ಆಮೇಲೆ ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ. ಈಗಲ್ಲ ಅಮೇಕಿರೋದು ಅಮೇಕೆ ಗೊತ್ತಾಗ್ಲಿ ವಿಚಾರ. ತಾಳು ಕಿವಳಕ್ಕ ನೋಡ್ತಾವ್ರಲ್ಲ, ನೋಡಿ ತಾಳು ನೋಡ್ಬಿಡ್ಲಿ ಯಾವುದುವೆ ನೋಡ್ಬಿಟ್ಟು ಆದ್ಮೇಲೆ ಆಮೇಲೆ ಗೊತ್ತಾಯ್ತದಂತೆ. ಅಯ್ಯೋ ನನಗೆ ಏನು ಮಾಡಣ ಈಗ, ಎತ್ತಗೂ ಆಯ್ತಿಲ್ಲ. ಇವ್ನಿಗೆ ಹೇಳ್ದೆ, ಅವ್ನಿಗೆ ರಮೇಶನ್ಗೆ ಹೆಂಗಾರು ಮಾಡಿ ತಡಿ ಅಂದರೆ ನಾನೇನು ಮಾಡೋಕ್ಕಾಗೋದು, ಎಲ್ಲ ಇಲ್ಲ ಅವರಲ್ಲ ಎಷ್ಟು ಜನ ಅವರಲ್ಲ ಅಂತ ಇಲ್ಲೇ ನಿಂತವನೇ. ನಮ್ಮ ಹೇಳಿದ್ಲು, ನಾನು ಕೇಳಬೇಕಾಯ್ತು, ಕೇಳ್ದನೇ ಎಂತ ಹೇಳ್ಬಿಟ್ಟು ಕೆಲಸ ಮಾಡ್ಕೊಬಿಟ್ಟೆ ನಾನು. ನನಗೆ ಎದುರು ಮೆಟ್ಕಿರ್ ತಗೊಂಡು ನಾನೇ ಹೊಡ್ಕೊಬಿಡ್ಬೇಕು. ಯಾಕೋ ನಾನು ಹಣೆ ಬರನೇ ಸರಿ ಇಲ್ಲವಲ್ಲ, ನನ್ನ ಹಣೆ ಬರ ಒಂಚೂರು ಸರಿಯಿಲ್ಲ. ಯಾತಕ್ಕೆ ಎಲ್ಲ ಹಿಂಗೆ ಆಯ್ತಾ ಕೂತಿದ್ದದು, ಏನು ಮಾಡೋಣ ಈಗ. ಇಲ್ಲಿ ಬೇರೆ ಎಲ್ಲವ 16 ಥರ ಮಾತಾಡ್ತಾ ಕೂತವಳೆ. ನಮ್ಮ ಹೂವು ಬೇರೆಯ ಸುಮ್ಮ ಕೂತವಳೆ, ಏನು ಗೊತ್ತೇ ಇಲ್ವೇನೋ ಏನು ಇಲ್ವೇನೋ ನನಗೆ ಸುಮ್ಮ ಬಾಯಿ ಮುಚ್ಕೊ ಕೂತವಳೆ. ನನಗೆ ಹೆದರಿಕೆ ಆಯ್ತಾ ಕೂತದೆ, ಏನೋ ಎತ್ವೋ ಯಾವುದು ಯಾವ ಹೊಕ್ಲೋ ಕಣೆ ಅಂತ. ಅದು ಏನು ಮಾಡೋದಪ್ಪ ಭಗವಂತ, ಏನು ಮಾಡೋದು ಈಗ, ನನಗೆ ಏನು ಮಾಡೋಣ ಈಗ, ನನಗೆ ಒಂದು ಗೊತ್ತೈತೆ ಅಲ್ವಲ್ಲ. ಏನು ಮಾಡೋದೀಗ. ನಮ್ಮ ಹೂವನೂ ಎತ್ತಾಗುವೆ ತಲೆ ಕೆಡಿಸ್ಕೊಳ್ದೇ ಸುಮ್ಮನೆ ಕೂತವಳಲ್ಲ. ಈ ರಮೇಶನಂತೂ ಮೆಟ್ಟ ಹಂಗೆ ಸಾಯಿಸಬೇಕು ತರಕ ನಾನು ಹಾಡ್ಕೊಂಡ್ಲೆ. ಏನಾದ್ರು ಮಾಡೋಕ್ಕಾಗಿಲ್ವಾ, ಅವರಮ್ಮ ಬಾಯಿಗೆ ಬಂದು ಬೋಯ್ತಾ ಕೂತಾಳೆ. ಇದು ಯಾವ ಸಿಮೆ ಗಣಿಸು, ಇವನು ಯಾವ ಸಿಮೆ ಗಣಿಸು ಅಂತ ಏನೋ ಮಳ್ಳಂಗೆ ನಿಂತವನೆ. ಏನು ಕಡಗಡ್ಡೆ ನಡಿಕೊಂಡು ಹೇಳ್ತಾನೆ, ಹೆಂಗಾರು ಮಾಡ್ತಾಡಿ ಅಂದರೆ ನಾನು ಹೆಂಗೆ ತಡೆಯಕ್ಕದ್ದು ನಾನು ಹೆಂಗೆ ತಡೆಯಕ್ಕದ್ದು ಅಂತ ನಾಟಕ ಹೊಡಿತಾ ಕೂತವನೆ. ನಾನು ಹೆತ್ತಿಗೆ ಬೆಂಕಿ ಹಾಕ ದೊಡ್ಡ ಗಣಸು ಅಂತ ಗಣಸು ದೊಡ್ಡದು ನಾನು ಹಾಡ್ಕೊಂಡೆ. ಏನು ರೋಗ ಬಂದಿರೋದು ಇವನಿಗೆ, ಓದ್ಕೊಂಡು ಹೋಗೋ ರೋಗ ಬಂದಿರೋದ ಬಿಟ್ಟು ನನ್ನ ಮಗನಿಗೆ. ಇವ್ನು ಹೆತ್ತಿಗೆ ಬೆಂಕಿ ಹಾಕ ಅಲ್ಲ, ಯಾಕೆ ಹೊಟ್ಟೆ ಉಸ್ ಮೊಟ್ಟೆ ಕಟ್ಟಾನೆ ನಮಗೆ, ಯಾಕೆ ಹೊಟ್ಟೆ ಉಸ್ ಮೊಟ್ಟೆ ಕಟ್ಟಾನು. ನಾವು ಭಾರಿ ಹೆದರಿಕೆ ಆಯ್ತಾ ಕೂತದೆ, ಎತ್ತಾಗಂತ ಹೊಡೆದಾಡಿ ಸಾಯೋದಪ್ಪ. ಏನು ಮಾಡೋದೀಗ. ಅಯ್ಯೋ ದೇವ್ರೆ ನೀನೇ ಕಾಪಾಡ್ಬೇಕು ಹೋಗರಪ್ಪ. ಈ ಮುದುಕಿ ಜೊತೆ ನಮ್ಗೆ ಗಾಡ ಕಾಯ್ತೀರ, ಬಾಯಿ ಬಿಡಿತಾ ಕೂತವಳೆ. ಏನಾರು ಎಲ್ಲಿ ಇತ್ತಾಳೆದು ನಾನೇ ಬದಲಾಯಿಸಿನಲ್ಲ, ಇತ್ತಾಳೆದು ಮಾಡಿಸ್ಬಿಟ್ಟು. ಅಲ್ಲ ಈ ಮುದುಕಿ ಇಷ್ಟು ವಯಸ್ಸಾಗಿದ್ರು ಭಾರಿ ಕಿಲಾಡಿ, ಅಂತಿದ್ದ ಕಿಲಾಡಿ ಎಲ್ಲ ನಾನು ಅನ್ಕೊಂಡಂಗಲ್ಲ. ಇವಳು ಭಾರಿ ಕಿಲಾಡಿ ಅಕ್ಕಿ ಅಲ್ವಾ, ಸತ್ತಿದ್ರು ಎದ್ದು ಬಂದಿರೋದು ಸರಿಯಾದ ಕಿಲಾಡಿನೇ ಯಾಕಂತಕೋ. ಇವ್ರ ಜೊತೆಗೆ ಆಡಕ್ಕಾಯ್ತಿಲ್ಲ ಆಡಕ್ಕೆ. ಅಯ್ಯೋ ಇಲ್ಲ, ನಾನೀಗ ಧೈರ್ಯ ಮಾಡಬೇಕು. ಆಗಿದ್ದಾಗಲಿ ಸಿಗಕಡೆಲ್ಲ ಸಿಗಕಡೆ ಹಂಗೆ ಇರಬೇಕು, ಬಂಡಿರಂಗೆ ಆಗಬೇಕು. ಏನಾರು ಆಗಲಿ ತಗೋ, ಏನಾರು ಆಗಲಿ ನನಗೇನು. ನಾನು ಹೇಳ್ತೀನಿ, ಮನೆಯಿಂದ ಬರೋತಲ್ಲಿ ಚೆನ್ನಾಗಿರೋದನ್ನೇ ತಂದಿದೆ, ಅದು ಮಡಗಿದ್ದಾಗ ಏನೋ ಆಗದೆ ನಾನೇನು ಮಾಡನೆ ಅಂತ ಹೇಳ್ತೀನಿ. ನಾನೇನು ಮಾಡೋಕ್ಕತ್ತದ ಈಗ, ಏನು ಮಾಡೋಕ್ಕಾಗಿಲ್ಲ ನಾನು. ಚೆಕ್ ಎಲ್ಲಾನು ಮಾಡಾಯ್ತು, ಇದು ಮಾಮೂಲಿ ಒರಿಜಿನಲ್ ಚಿನ್ನನೇ. ಅಲ್ಲ ಇವನ್ಗೆ ನೆಟ್ವಾಗಿ ಚೆಕ್ ಮಾಡಕ್ಕೆ ಬಂದದ ಇಲ್ವಾ. ಏನಾರೋಗ್ಲಿ ಒಳ್ಳೇದಾಯ್ತು ಕರ್ತಕೋ, ಒಳ್ಳೇದೇ ಆಯಿತು. ಇವನಿಗೆ ಚೆಕ್ ಮಾಡಕ್ಕೆ ಬರ್ದಿರೋದು ಸರಿ ಆಯಿತು. ಇವನಿಗೆ ಚೆಕ್ ಮಾಡಕ್ಕೆ ಬರ್ದಿರೋದು ಸರಿ ಆಯಿತು, ಒಳ್ಳೇದೇ ಆಯಿತು. ಇಷ್ಟು ನಾನು ಅನ್ಕೊಳ್ತಿದ್ದಿಲ್ಲ ಹಿಂಗೆ ಆಯ್ತದೆ ಅಂತ. ಇಷ್ಟು ಒಳ್ಳೇದಾಯ್ತಾ, ಆಗಲಿ ಒಳ್ಳೇದೇ ಆಗತ್ತೆ. ಅಪ್ಪ ಸರಿಯಾಗಿರೋಳೆ ಕರ್ಕ ಬಂದವನೇ, ಅವಳಂತೂ ಸರಿಯಾಗಿರೋಳೆ ಕರ್ಕ ಬಂದವನೇ. ಬಿಡು, ಈಗೇನು ಈತಗೇನೋ ಕಳ್ಳಿನೂ ಆಗಲಿಲ್ಲ, ಈತಗೆ ಒಡವೆನೂ ಹುಡುಕತ್ತು, ಸರನೂ ಹುಡುಕತ್ತು, ಎಲ್ಲ ಹುಡುಕತ್ತು. ಬಿಡು ಒಳ್ಳೇದಾಯ್ತಲ್ಲ. ಅದೇ ಸುಮ್ಮನೆ ಅದೇ ಕನ್ಸ್ಕೋಬೇಕು. ಒಂದು 4 ಮಾರ್ಕ್ ಬಿಡ್ತೀನಿ, ಜಮಾಯಿಸ್ತೀನಿ. ಅಲ್ಲ ಈಗೇನು ಹೇಳಿರಿ, ನಾವು ಹೇಳಿದ್ರೆ ಕೇಳ್ತಿದ್ರ ನೀವು? ಇಲ್ಲ ಅದು ಒರಿಜಿನಲ್ ಚಿನ್ನನೆಯಾ, ನಮ್ಗೇನು ಹುಚ್ಚ ಬದಲು ಮಾಡೋಕ್ಕೆ. ಏನೋ ಸಣ್ಣ ಪುಟ್ಟ ತಪ್ಪು ಮಾಡ್ತೀವಿ, ಇಲ್ಲ ಅಂತಲ್ಲ. ಪದೇ ತಪ್ಪು ಮಾಡೋಕ್ಕೆ ಏನು ನಾವೇನು ಕತ್ಕೊಳ್ಳಲ್ಲ ಕಣಪ್ಪ ಮನ್ಸರು. ಒಂದ್ಸಲಿ 2 ಸಲ ಪದೇ ಏನೋ ಒಂದು ತಪ್ಪು ಮಾಡ್ಬಿಟ್ಟವ್ರೆ ಅಂದ್ಬಿಟ್ಟು ಎಲ್ಲ ನಮ್ಮ ಮೇಲೆ ಆಗ್ತಿದ್ದೀರಲ್ಲ. ಚೆನ್ನಾಗದೆ ನಿಮ್ದೊಳೆ ನಾಟಕಕ್ಕಂತ ತಕೊಳ್ಳಿ. ನಿಮ್ಮ ಹೆತ್ತಿಗೆ ಬೆಂಕಿ ಹಾಕ. ಅಲ್ಲ ಕಣಮ್ಮ, ನೋಡು ಅದೇನೋ ಕಿವಿಡಿ ಅನ್ಸ್ಕೊಂಡವಳೆ. ನೋಡು ಏನೋ ಚೆಕ್ ಮಾಡಿಸ್ಬೇಕು ಅಂತಾರ. ಈಗ ಹೋಗು ಎತ್ಕೊಂಡು ನೀನು ಎದೆ ಮೇಲೆ ಹಾಕೋ ಹೋಗು, ನೀನು ಎದೆ ಮೇಲೆ ಹಾಕೊಂಡು ಮನಿಕೋ ಹೋಗು. ಒಡವೆ ಅಂತ ಮಟ್ಟಾಡ್ತಿದ್ದಲ್ಲ ಹೋಗು, ನೀನು ಎದೆ ಮೇಲೆ ಹಾಕೋ ಮನಿಕೋ. ನೀನು ಹೆತ್ತಿಗೆ ಬೆಂಕಿ ಹಾಕ. ಏನು ಬಿಟ್ಟು ಸಿಕ್ಕವಳೆ ಮೀನಾ ಅಂದ್ಬಿಟ್ಟು ಬಾಯಿಗೆ ಬಂದಂಗೆ ಆಡ್ತಾಳೆ. ಅದ್ಯಾಕೆ ನಾವು ಹೇಳಿದ್ರೆ ಎಲ್ಲ ಕಣೆ ಬಂದ್ರೆ ಅಮ್ಮ ಏನೋ ಹೇಳಿದ್ಲು, ಅವಳ ಮಾತನೇ ನೀವು ನೆಚ್ಕೊಂಡು ನನ್ನ ಉಗಿತಾ ಕೂತಿದ್ದೀರಲ್ಲ. ನಿಮ್ಗೇನು ಗೊತ್ತಾಯ್ಕಿಲ್ವಾ? ನಿಮ್ಗೇನಾರು ಗೊತ್ತಾದದ? ಸರಿ ಕಂತ ತಕೊಳ್ಳಿ. ಅವ್ರು ಸರಿನೇ ಮಾಡಿ ತಪ್ಪೇ ಮಾಡಲಿ, ಯಾವಾಗ ನೋಡಿದ್ರು ನೀವು ಅವ್ರ ಕಡಿಕೆಯ ಅಲ್ವಾ. ಸರಿಯಾರು ಮಾಡಿ ತಪ್ಪಾರು ಮಾಡಲಿ, ಯಾವಾಗ ನೋಡಿದ್ರು ನೀವು ಅವ್ರ ಕಡೆನೇ ಅಲ್ವಾ. ಅದಕ್ಕೆ ಹಂಗೆ ಆಡ್ತಿದ್ದೀರಿ. ಓ ಇದೊಳೆ ಚೆನ್ನಾಗದೆ, ಚೆನ್ನಾಯ್ತವ. ಈಗೇನು ಮಾಡಿರಿ, ಈಗೇನು ಮಾತಾಡಿ ನೀವೆಲ್ಲವ ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರಲ್ಲ. ಎಷ್ಟು ಅವಮಾನ ಆಯಿತು ಆಗ್ಲಿಂದ ನನಗೆ. ಚಿನ್ನವ ಚೆಕ್ ಮಾಡ್ತೀನಿ ಅಂದ್ಬಿಟ್ಟು ಬಾಯಿಗೆ ಬಂದಂಗೆಲ್ಲ ಅನ್ಕೊಂಡು. ಅಲ್ಲ ಈಗ ಬಾಯಿ ಮುಚ್ಚು. ಅಲ್ಲ ಅದಕ್ಕೆ ನಮ್ಗೆ ಇಡಬೇಕು ನಿನ್ ಮೇಲೆ, ನಾವು ಯಾಕೆ ಇಡಬೇಕು ನಮ್ಗೆ ನಿನ್ ಮೇಲೆ? ನಮ್ ಇಷ್ಟ, ನಮ್ಮ ಒಡವೆ ನಾವು ಈಸ್ಕೊಳ್ಳೋವತ್ತಂದ್ರೆ ನಾವು ಒಂದ್ಸಲ ಚೆಕ್ ಮಾಡಿಸ್ತೀವಿ. ಏನಿಲ್ಲಿ ನಾಲ್ಕು ಶುದ್ಧ ಬಿಡಕ್ಕೆ ಬರ್ಬೇಡ ನೀನು. ಏನು ಈಗ ಏನು ನಷ್ಟ ಆಗೋಯ್ತು? ಇವ್ರಿಗೆ ನೀನು ಕಾಸು ಕೊಡ್ತಿದ್ದೀಯಾ ಸೆಟ್ರಿಗೆ? ಚೆಕ್ ಮಾಡಿರೋದಕ್ಕೆ ನಾವೇ ಕೊಡ್ತಿದ್ದು. ಹಮಿಕ ನಿಂತ್ಕೊಂಡು ನೀನು ಮಾತಾಡಬೇಡ. ಇಲ್ಲಿ ಯಜಮಾನ್ರ ಅವ್ರೆ ಅಂದ್ಬಿಟ್ಟು ಸುಮ್ಮನೆ ಇವನಿ ಇಲ್ಲ ಅಂದಿದ್ರೆ ಮಾತ್ರವಾ ಸರಿಯಾದ ಕೆಲಸ ಇಲ್ಲೇ ಮರುವಾದಿ ಹಿಡಿಸ್ಬಿಡಿ ಇವನಿ. ಹಂಗ ನೋಡು ಹಮಿಕ ನಿಂತ್ಕೊಳ್ವೆ ನೀನು. ಬಾಜಾ ಅದಕ್ಕೆ
ಅದಕ್ಕೆ ಬೇಡ ಬೇಡ ಅಂತ ಬಡಿತಿದೆ ಮತ್ತೆ ಮಳ್ಳಿ ಸರಿಯಾಗಿ ನಾಟ್ಕಾಡ್ತಾಳೆ ಸರಿಯಾಗೆ ಅದ ಏನ್ ಮಾತಾಡ್ತಿರೋದು ಏನು ಬಾಯಿ ಮುಚ್ಕೊಂಡು ನಿಂತವ್ರೆ ಅನ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ತಾ ಕೂತಿದ್ದೀರಿ ನನ್ನ ಮಗಳಿಗೆ ಏನು ಅಂತ ಈಗೆಲ್ಲ ಸರಿ ಆಯ್ತು ತಾನೇ ಈಗ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ ನೀವು ಓ ಇದೊಳೆಯ ಚೆನ್ನಾಗದೆ ಕತೆ ಒಳೆಯ ಈಗ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ ಎಲ್ಲ ಸರಿ ಆದ್ಮೇಲೆ ಸುಮ್ಮನೆಯ ಕಿವಡಕ್ಕ ಸುಮ್ಮನೆ ಜಗಳ ಬೇಡ ಕಲ ಬೇಡ ಕೊಟ್ಟವ್ರೆ ಆಮೇಲೆ ಇವು ಸೆಟ್ರು ಕೈಲಿ ಚೆಕ್ ಬೇರೆ ಮಾಡಿಸಿದಿರಿ ಸರಿಯಾಗದೆ ಅಂತಾರೆ ದುಡ್ಡು ಪಡು ಲೆಕ್ಕ ಹಾಕೊಂಡು ತಗೊಂಡು ಹೋಗಿ ಯಜಮಾನ್ರೆ ನೀವೇ ಲೆಕ್ಕ ಕೊಟ್ಬಿಡಿ ದುಡ್ಡು ಎಷ್ಟಿರೋದು ಅಂತ ಆಗ್ಲಿಂದವ 1,45,500 ರೂಪಾಯಿ 505 ರೂಪಾಯಿ 1,45,505 ರೂಪಾಯಿ ಅಷ್ಟು ಖರ್ಚಾಗದೆ ನಮಗೆ ಗೊತ್ತಿರೋ ಪ್ರಕಾರ ಆಳುಗೆ ಅಷ್ಟು ಕೊಡ್ತಾವ್ರೆ ಒಂದು ಪೈಸಾನು ಬಿಡ್ಬೇಡಿ ಕಣ ಯಜಮಾನ್ರೆ ಸಾಲ ಊರಲ್ಲೆಲ್ಲ ಸಾಲ ಆಗದೆ ಅದು ತೀರ್ಸ್ಕೊತೀವಿ ಈಸ್ಕೊಡಿ ಮೊಡ್ಡು ಓ ಚೆನ್ನಾಗದೆ ಚೆನ್ನಾಯ್ತಲ್ಲ ಎಲ್ಲಿ ತರೋದು ಅಷ್ಟೇ ನಾವು ತಂದಿರೋದೇ 80,000 ನಮ್ಮ ಇರೋದೇ ಅಷ್ಟು ನಿಮ್ಮ ಮಗ ಕೊಟ್ಟಿರೋದೇ ಅಷ್ಟು ಬೇಕಾದ್ರೆ ಕೇಳ್ಕೊಳ್ಳಿ ನಿಮ್ಮ ಮಗನ್ನ ಬೇರೆಯವ್ರಾಗಿದ್ರೆ ಅದನ್ನ ಕೊಡ್ತಿತ್ತಿಲ್ಲ ನಾವ್ ಏನೋ ಒಂದು ಒಳ್ಳೆ ಮನ್ಸಿಟ್ಕೊಂಡು ಒಳ್ಳೆ ಜನಗಳಾಗಿರೋದಕ್ಕೆ ಕೊಡ್ತಾವಿ ಅರ್ಥ ಆಯ್ತಾ ನಮ್ದು ಇರೋದೇ 80,000 1,45,000 ಇಲ್ಲ 1,00,000 ಇಲ್ಲ ಇರೋದು 80,000 ಬೇಕಾದ್ರೆ ಇಸ್ಕೋ ಬ್ಯಾಡ್ದರ ಬಿಡಪ್ಪ ಅಷ್ಟು ಅನುಮಾನ ಆದ್ರೆ ಯಜಮಾನ್ರುಗಳೇ ನೀವೇ ಕೇಳ್ಕೊಳ್ಳಿ ರಮೇಶ ಇಲ್ಲೇ ನಿಂತವನೇ ಅವನ್ನೇ ಕೇಳಿ ಎಷ್ಟು ಏನು ಎತ್ತ ಅಂತ ಗೊತ್ತಾಯ್ತದೆ ಯಜಮಾನ್ರೆ ಸರಿ ಕತೆ 80,000 ಆಗ್ಲಿ ಅದನ್ನ ಈಸ್ಕೊಡಿ ಇವ್ರೇನೋ ಮಾನ್ಗೆಟ್ ನಿಂತವ್ರೆ ಅನ್ಬಿಟ್ಟು ನಾವೇ ನಿಂತ್ಕೊಳಕ್ ಆಯ್ಕಿಲ್ಲ ನೀವು ಇಷ್ಟೊತ್ತು ಕಾಲ ಕಳೆದ್ಬಿಟ್ಟು ನಮಗೆ ಇಷ್ಟೊತ್ತು ಗಂಟೆ ಇದ್ಬಿಟ್ಟು ಎಲ್ಲಾನು ಇದು ಮಾಡಿದಿರಿ ಇನ್ನು ಇಲ್ಲಿ ನಿಂತ್ಕೊಂಡು ಸಾಯಕ್ಕಾಗದ ಸರಿ ಕತೆ ಸಿಕ್ಕಿಲ್ಲ ಈಸ್ಕೊಡಿ ಇನ್ನೇನು ಮಾಡೋಕ್ಕಾಗದು ಎಷ್ಟು ಕೊಡ್ತಾರೆ ಅಷ್ಟೇ ಇವ್ರ ಜೊತೆಗೇನೋ ಆಡ್ತಾ ನಿಂತ್ಕೊಳಕ್ಕಾಗದ ಹೇಳಿ ಸರಿ 80,000 ಆಗಲಿ ಕೊಡಿ ಈ ನನ್ನ ಹಾಟ್ಕೊಳ್ಳೋ ನೆಟ್ಗಿದ್ರೆ ಇದೆಲ್ಲ ಯಾತಿಗೆ ಬೇಕಾಗಿತ್ತು ಇಲ್ಲಿ ನಿಂತ್ಕೊಂಡು ಬೀದಿಲಿ ಜಗಳ ಹಾಡಿ ಒಬ್ರ ಜೊತೆಗೆ ಒಂದು ಮಾತು ಅನ್ಸ್ಕೊಂಡು ಕತೆ ಅನ್ಸ್ಕೊಂಡು ನಾವಿಲ್ಲಿ ಇರ್ಬೇಕಾಯ್ತಾ ಎಲ್ಲ ನಮ್ಮ ಹಣೆ ಬರ ಅಷ್ಟೇಯಾ ಇನ್ನೇನು ಮಾಡೋಕ್ಕಾಯ್ಕಿಲ್ಲ ಇನ್ನೇನು ಮಾಡೋಕ್ಕಾಯ್ಕಿಲ್ಲ ಕೊಡಿ ಅದಾಗಿ ಎಲ್ಲ ನಮ್ಮ ಹಣೆ ಬರ ನಮಗೆ ಇದ್ದಂಗೆ ಆಗಲಿ ಏನೇನು ಮಾಡೋಕ್ಕಾಗದು ಇಲ್ಲ ಇಲ್ಲ ಅಮ್ಮ ಸುಮ್ಮನಿರಿ ಅಮ್ಮ ಸುಮ್ಮನಿರಿ ಯಜಮಾನ್ರೆ ಇನ್ನೊಂದು ಈಸ್ಕೊಡಿ ಇವರು ಸಾಲವ ಊರು ತುಂಬೆಲ್ಲ ಮಾಡ್ಕೊಂಡವ್ರೆ ಇಲ್ಲ ಅಂದ್ರೆ ದುಡ್ಡ ಕೊಡ್ದವ್ರು ಇರ್ಲಿ ಅವ್ರು ಎಷ್ಟವ್ರಿಗೆ ದುಡ್ಡು ಸಾಲ ಮಾಡಿ ಕೊಟ್ಟವ್ರೆ ದುಡ್ಡ ಸಾಲ ತೀಸ್ಕೊಳಕ್ಕೆ ಹೇಳಿ ಓ ಅಮ್ಮ ಸುಮ್ಮನಿರಿ ಅಲ್ಲ ನಿಮ್ಮ ಮೇಲೆ ಎಲ್ಲವ ನಿಮ್ಮ ತಲೆ ಮೇಲೆ ಬಂದು ಕುತ್ಕೊಬಿಡ್ತದೆ ಅಷ್ಟೇ ಯಜಮಾನ್ರೆ ಬೇಕಾದ್ರೆ ರಮೇಶನ್ ಇರ್ತಿ ಜನಗಳ ಮಧ್ಯದಲ್ಲಿ ಎಲ್ಲವ ಬಾಯಿ ಬಿಡ್ತಾಳೆ ಅಂದ್ರೂ ಸಿಕ್ಕಿಲ್ಲ ಆಮೇಲೆ ಜನಗಳ ಜೊತೆಗೆ ಜನಗಳಿದ್ರು ಹೆಂಗಸರು ಗಂಡಸರು ಒಂದು ನೋಡ್ದನೆ ಬಾಯಿ ಬಿಡ್ತಾಳೆ ಅಂದ್ರೂ ಸಿಕ್ಕಿಲ್ಲ ನೋಡಿ ಇವಾಗ ಸಾಲ ಎಲ್ಲವ ಊರು ತುಂಬಾ ಕೂತದೆ ಇಲ್ಲಿ ಸಾಲ ಒಪ್ಕೊಳಕ್ಕೆ ಹೇಳಿ ಇಲ್ಲ ಕೊಟ್ಟರೆ ದುಡ್ಡನ್ನೆಲ್ಲವ ವಸೂಲಿ ಮಾಡಕ್ಕೆ ಹೇಳಿ ನಮಗೆ ಗೊತ್ತಿರಂಗೆಯ ನಮ್ಮ ಅತ್ತೆ ಹೇಳಿದ್ರಲ್ಲ 1,45,000 ಅದೆಷ್ಟು 500 ಚಿಲ್ಲರೆ ಅಂತ ಅಷ್ಟು ಇನ್ನು ನಮಗೆ ಗೊತ್ತಿಲ್ಲದೇ ಎಷ್ಟು ಕೊಟ್ಟಿದ್ರು ಏನೋ ಕಣಯ್ಯ ಅಷ್ಟನಾರು ಈಸ್ಕೊಡಿ ಇಲ್ಲಾಂದ್ರೆ ಸಾಲ ಒಪ್ಕೊಳಕ್ಕೆ ಹೇಳಿ ಅಲ್ಲ ದುಡ್ಡು ಅಂದ್ರೆ ಸುಮ್ಮನೆ ಬಂದದ ಕಷ್ಟಪಟ್ಟು 250 ರೂಪಾಯಿಗೆ ಬೆಳಗ್ಗೆ ಸಂಜೆ ಗಂಟು ಕೂಲಿ ಮಾಡಬೇಕು ನಾವು ಹೆಂಗಸರು ಅಂಥದ್ರಲ್ಲ ದುಡ್ಡು ಎಲ್ಲಿಂದ ಬಂದದು ಈಸ್ಕೊಡಿ ಎಲ್ಲವ ಸಾಮಾನು ರೇಟ್ ಎಲ್ಲವಾಗ ಆಗೋನು ಕೇರ್ಕ ಕೂತದೆ ಕತೆ ಅವ್ರಿಗೇನು ದುಡ್ಡಿನ ಬೆಲೆ ಇಲ್ದಿರ್ಬೋದು ಅಥವಾ ದುಡ್ಡಿನ ಬೆಲೆ ಗೊತ್ತಿಲ್ದಿರ್ಬೋದು ಬಿಟ್ಟು ತಿನ್ನೋರ್ಗೆ ನಮಗೆ ಗೊತ್ತು ಕಷ್ಟ ನನ್ನ ಗಂಡ ಹಿಂಗಂತಾಳೆ ಅಂತ ನೀವು ಬೇಜಾರು ಮಾಡ್ಕೋಬೇಡಿ ಇದೇನು ಹಿಂಗಂತಾಳಲ್ಲ ಅಂತ ಅವಳ ಮನೆಗೆ ತಕೋಗಿ ಸಾಮಾನಂತೆ ಬಾಳಂತೆ ಮೀನಂತೆ ಮೊಟ್ಟೆ ಅಂತೆ ಬೆಣ್ಣೆ ತುಪ್ಪು ಅಂತ ಉಣ್ಸ್ತಾ ಕೂತವನೆ ನನಗೆ 4-5 ತಿಂಗಳಾಯ್ತು ಸಾಮಾನು ತಂದಾಕಿಲ್ಲ ಮನೆಗೆ ಗೊತ್ತಾ ನನ್ನ ಕಷ್ಟ ನನಗೆ ಗೊತ್ತು ನಾನೇನು ವನವಾಸ ಮಾಡ್ತಾವನಿ ಅಂತವ ಒಟ್ಟಿಗೆ ಇದ್ದಾಗ ಅಮ್ಮ ಅತ್ತೆಯರೆಲ್ಲ ತಂದು ಹಾಕೋರು ಆಗೇನು ತೊಂದರೆ ಆಯ್ತಿಲ್ಲ ಪಾಲ ಆದ್ಮೇಲೆ ನೆಟ್ಟಿಗೆ 1 ತಿಂಗಳು ಸಾಮಾನು ತಂದ್ಕೊಂಡಿಲ್ಲ ಗೊತ್ತಾ 2 ತಿಂಗಳು ಅಪ್ಪನ ಮನೇಲೆ ಇದ್ದೆ ನಾನು ನನಗೆ ಗೊತ್ತಾಗ್ಲಿಲ್ಲ ನನ್ನ ಗಂಡ ಅಪ್ಪನ ಮನೇಲಿರೋ ಕಾಸೆ ಮಾಡ್ತೀನಿ ಅದು ಕಳಿಸ್ತಾವನೆ ಅಪ್ಪನ ಮನೆಗೆ ಅಂತ ನಾನು ಅನ್ಕೊಂಡಿದ್ದೆ ಅರೆ ಇವನು ಹಂಗ ಒಳ್ಳೆ ತಂದಿದ್ದವ ಇವಳ ಜೊತೆಗೆ ಇರ್ಬೇಕಾಯ್ತಲ್ಲ ಇವಳ ಜೊತೆಗೆ ಸುತ್ತಬೇಕಾಯ್ತಲ್ಲ ಅದಕ್ಕೆ ನನ್ನ ಅಪ್ಪನ ಮನೆ ಕಳ್ಕೊಂಡು ಸಂಜೆ ಗಂಟ ಆಗ ನಮ್ಮ ಅತ್ತೆ ನಮ್ಮ ಅಮ್ಮ ಎಲ್ಲವ ಇದ್ರೆ ಇಲ್ಲಿರು ಇಲ್ಲಾಂದ್ರೆ ನೆಟ್ವಾಗಿ ಅಪ್ಪನ ಮನೇಲಿ ಇರುವಂತ ಬೋಯ್ದಕ್ಕೆ ನಾನೆಲ್ಲ ಅತ್ತೆರು ಮರ್ಯಾದೆ ಕೊಟ್ಕೊಂಡು ಇಲ್ಲಿಗೆ ಬಂದೆ ಈಗ ಗೊತ್ತಾಯ್ತಾ ಅದೇ ಅವ್ರ ಬುದ್ಧಿ ಸುಮ್ಮನೆ ಯಜಮಾನ್ರುಗಳೇ ನೀವು ದುಡ್ಡೆಲ್ಲ ಈಸ್ಕೊಟ್ಬಿಡಿ ನಮಗೆ ಅಮ್ಮ ಅಮ್ಮ ಸುಮ್ಮನಿರಿ ಅಲ್ಲ ಅಮ್ಮನ ಮೇಲೆ ಎಲ್ಲ ಸಾಲ ದಿಕ್ಕಂಡ್ರೆ ಏನು ಬಂದದ ರತ್ನಿನೂ ಸರಿಯಾಗಿ ಅಂತ ಅವಳೆ ಕತೆ ಒಪ್ಸಿ ಅವಳಿಗೆ ಸಾಲ್ವ ಇಲ್ಲ ಅಂದ್ರೆ ಎಲ್ಲ ದುಡ್ಡು ಮಡಗಿಸಿ ಅಷ್ಟೇ ನಾನೇ ಕೊಪ್ಕೊಳ್ಳಲ್ಲ ಸಾಲ್ವ ನನಗೆ ಹಣೆ ಬರ ಬಂದಿದ್ದದ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೇಳಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ